ದೃಷ್ಟಿಯಿಂದ ದ್ವಿಚಕ್ರ ವಾಹನ ಚಾಲಕರು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಏನು ಒಂದು ಆದೇಶ ಹೊರಡಿಸಿದ್ದಾರೆ. ಆ ಆದೇಶವನ್ನು ನಾವು ವಿಪಕ್ಷದಲ್ಲಿದ್ದರೂ ಸಹ ಒಳ್ಳೆಯ ಆದೇಶಗಳನ್ನು ನಮ್ಮ ಪಕ್ಷ ಬಿಜೆಪಿ ಪಕ್ಷ ಯಾವತ್ತೂ ಸ್ವಾಗತಿಸುತ್ತೆ ಅಂತ ಹೇಳ್ತಾ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗದರ್ಶನದಲ್ಲಿ ನನ್ನ ಪಕ್ಷ ನಡೀತಾ ಇರೋದ್ರಿಂದ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ದಿನಾಚರಣೆಯಂದು ಏನು ನನ್ನ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನ ಅಂತ ಏನು ಹೇಳಿದರೆ ಅದನ್ನು ನಾವು ಸಾಂಕೇತಿಕವಾಗಿ ನಡೆಸ್ಕೊಳ್ಳುವಂಥ ಒಂದು ಅವಕಾಶ ಅಂತ ಇದನ್ನು ಉಪಯೋಗಿಸಿಕೊಂಡು ನಮ್ಮ ಜಿಲ್ಲಾಡಳಿತ ಮಾಡಿರುವಂತಹ ಆದೇಶವನ್ನು ಪಾಲಿಸೋದಕ್ಕೆ ಸಾಂಕೇತಿಕವಾಗಿ ನಾವೆಲ್ಲರೂ ಇವತ್ತು ಒಂದು ಬೈಕ್ ಜಾಥಾ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಚಿಕ್ಕಬಳ್ಳಾಪುರದ ಎಲ್ಲ ಯುವ ಮಿತ್ರರು, ಪ್ರಬುದ್ಧ ನಾಗರಿಕರು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೇನು ಭಾಗವಹಿಸಿದ್ದೀವಿ ಅವರಿಗೆ ಒಂದು ಸಾಂಕೇತಿಕವಾಗಿ ಒಂದು ಹೆಲ್ಮೆಟ್ ಅನ್ನು ಕೊಡೋದ್ರ ಮುಖಾಂತರ ಸುಮಾರು 1000 ಹೆಲ್ಮೆಟ್ಗಳನ್ನು ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಹೆಣ್ಣು ಮಕ್ಕಳ ಹೆಲ್ಮೆಟ್ ಅನ್ನು ಸಹ ಸಪರೇಟ್ ಆಗಿ ನಾವು ತಂದಿದ್ದೀವಿ. ಹೆಣ್ಣು ಮಕ್ಕಳಿಗೆ ಕೊಡೋ ಸಹ ಹೆಲ್ಮೆಟ್ ಅನ್ನು ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಪಡೋದು ತಪ್ಪಲ್ಲ, ಆದರೆ ನಮ್ಮ ಮಿತಿಯೊಳಗಡೆ ಅದನ್ನು ಇರಬೇಕು ಅನ್ನೋದನ್ನ ಪ್ರತಿಯೊಬ್ಬರೂ ಸಹ ಅರಿತುಕೊಳ್ಬೇಕು. ಯಾಕೆ ಅಂತಂದ್ರೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಯಾರಿರ್ತಾರೆ, ವಿಶೇಷವಾಗಿ ನಿಮ್ಮ ತಾಯಿ ಏನಿರ್ತಾರೆ, ನೀವು ಮನೆಗೆ ವಾಪಸ್ ಹೋಗೋವರೆಗೂ ಸಹ ಅವರ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾರೆ. ನನ್ನ ಮಗ ವಾಪಸ್ ಬಂದ್ರೆ ಸಾಕಪ್ಪ ಅಂತ. ಇಂತಹ ಒಂದು ಪರಿಸ್ಥಿತಿ ಇವತ್ತು ಎಲ್ಲ ಮನೆಗಳ ತಾಯಂದರಿಗೂ ಇದೆ. ಅದು ಬಡವರಿರ್ಬೋದು, ಸಾಹುಕಾರರಿರ್ಬೋದು. ದಯವಿಟ್ಟು ನಾನು ಯುವಕರಲ್ಲಿ ಮಾತ್ರ ಅಲ್ಲ, ಎಲ್ಲ ಬೈಕ್ ಸವಾರರಲ್ಲಿ ನಾನು ವಿನಂತಿ ಮಾಡ್ತೀನಿ, ಸುರಕ್ಷತೆ ಕಡೆ ಗಮನ ಕೊಡಿ. ಜೀವ ನಿಮ್ಮದೊಬ್ಬರದೇ ಅಲ್ಲ, ಜೀವ ನಿಮ್ಮ ಇಡೀ ಕುಟುಂಬದ್ದು, ಜೀವ ಇಡೀ ಸಮಾಜದ್ದು. ಇಡೀ ಸಮಾಜ ನೀವೇನೋ ಆಗ್ತೀರಾ ಅನ್ನೋಂಥ ಒಂದು ಉದ್ದೇಶದಿಂದ ಕಾಯ್ತಾ ಇದೆ. ನೀವು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ವೇಗವಾಗಿ ಬೈಕ್ ಚಲಾಯಿಸಕ್ಕೋ ಇನ್ಯಾರಿಗೋ ತೋರ್ಸೋದಕ್ಕೆ ಬೈಕ್ ಚಲಾಯಿಸಕ್ಕೋ ಮಾಡಿ ನಿಮ್ಮ ಜೀವನ ಹಾನಿ ಮಾಡಿಕೊಂಡು ಕುಟುಂಬಗಳನ್ನ ದಯವಿಟ್ಟು ಅನಾಥ ಮಾಡಬೇಡಿ ಅಂತ ಈ ಮುಖಾಂತರ ಕೇಳ್ಕೊಳಕ್ಕೆ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ನಾನಂತೂ ಯಾವಾಗಾದ್ರೂ ಬೆಂಗಳೂರಿಂದ ಬರಬೇಕಾದ್ರೂ ಅಥವಾ ಇನ್ನೆಲ್ಲಾದ್ರೂ ಹೋಗ್ಬೇಕಾದ್ರೆ ಯಾವುದೇ ಆಕ್ಸಿಡೆಂಟ್ ಆಗಿದ್ರೆ ತಕ್ಷಣ ಅಲ್ಲಿ ನಿಲ್ಲಿಸಿ, ಅವಕಾಶ ಇದ್ರೆ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸು ಅದಕ್ಕೂ ಇದಕ್ಕೂ ಕಾಯ್ದಿರಾ ತಕ್ಷಣ ನಮ್ಮ ಕಾರಲ್ಲೇ ತಗೊಂಡೋಗಿ ನಾವು ಆಸ್ಪತ್ರೆಗೆ ಸೇರಿಸಿರೋ ನಿದರ್ಶನಗಳು ಹಲವಾರಿದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಮೊನ್ನೆ ದೀಪಾವಳಿಯ ಅಮಾವಾಸ್ಯೆ ದಿವಸ ನಾನು ನನ್ನ ಚಿಕ್ಕಬಳ್ಳಾಪುರ ಭಾಗದಲ್ಲೇ ಒಂದೇ ದಿನ 5 ಸಾವಿನ ಮನೆಗಳನ್ನ ನಾನು ದರ್ಶನ ಮಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. 5 ಜನ ಯುವಕರು ಬೈಕ್ ಸವಾರರೇ ಆಗಿದ್ರು. ಅದರಲ್ಲಿ 4 ಜನ ಹೆಲ್ಮೆಟ್ ಧರಿಸಿರ್ಲಿಲ್ಲ. ಆ ಹೆಲ್ಮೆಟ್ ಧರಿಸಿದ್ರೆ ಒಬ್ಬನೋ ಇಬ್ಬನೋ ಆದ್ರೂ ಏನಾದ್ರೂ ಉಳಿತಾ ಇದ್ರೇನೋ ಅನ್ನೋಂಥ ಒಂದು ಭಾವನೆ ನನಗೆ ಅವತ್ತು ಮನಸ್ಸಲ್ಲಿ ಬಂತು. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಸಾಹೇಬ್ರು ಏನು ಈ ಒಂದು ಆದೇಶ ಹೊರಡಿಸಿದ್ದಾರೆ, ನನಗೆ ನಿಜಕ್ಕೂ ಮನಸ್ಸಿಗೆ ಸಂತೋಷ ಆಯಿತು. ಅದಕ್ಕೋಸ್ಕರ ಇವತ್ತು ಹೆಲ್ಮೆಟ್ ಅನ್ನು ಕೊಡುವಂತ ಕೆಲಸ ಮಾಡ್ತಾರೆ. ದಯವಿಟ್ಟು